स्टूडेंट्स, मैं आज आपको पढ़ा रही हूँ 9वीं कक्षा के 16th चैप्टर पूर्वाक्षर का पूर्वाग्रह। ये पाठ के कवि हैं PS रामानुजम। और पहले इस पाठ के शब्दार्थ और कवि परिचय देखे ध्यान से सुनो। लेखक परिचय। PS रामानुजम का जन्म 6 अक्टूबर 1941 को चामराजनगर के बेड़मूडलू गांव में हुआ। इनके पिता का नाम प्रतिवादी भयंकर संपत कुमार आचार्य था। माता का नाम इंदिरम्मा था। प्रारंभिक शिक्षा चामराजनगर के हरदनहल्ली में शुरू हुई। मैसूर के महाराजा कॉलेज में BA में 5 स्वर्ण पदक लेकर उत्तीर्ण हुए। संस्कृत में इन्होंने PhD और D.Litt की उपाधि प्राप्त की। बचपन से ही कविता कहानी लिखने की रुचि इनमें थी। IPS में छठा रैंक प्राप्त करके कर्नाटक के पुत्तूरू, कोडगु, कोलार आदि स्थानों में ASP, SP, DGP के पदों पर काम करके निवृत्त हुए। बिल्ली की भाषा और अन्य लेखों का संकलन से इनको कीर्ति मिली। 30 से अधिक रचनाएं इन्होंने की है। साहित्य सेवा के लिए साहित्य अकादमी पुरस्कार तथा पुलिस विभाग में योग्य सेवा के लिए इनको राष्ट्रपति पदक भी प्राप्त हुआ है। प्रस्तुत व्यंग्य रचना बिल्ली की भाषा से चुना गया है। इसका अनुवाद प्रोफेसर नंदिनी गुंडूराव जी ने किया है। ठीक है, अभी शब्दार्थ। खेद, दुख, व्यथा। के मारे, के कारण। शहर, नगर, पहचान, परिचय। फैशन, शोभाचार, बनावट। भांट, वितरण, ढूंढना, खोजना, मुश्किल, कष्ट, मुसीबत। इर्द गिर्द, आसपास। पत्थर, शिला। हाल, स्थिति। संसार, दुनिया, विश्व। उलझन, बाधा, अटकाव। कतार, पंक्ति। खैरियत, कुशल, क्षेम, भलाई। अभिवादन, नमस्कार, प्रणाम। शक, संदेह, शंका। ಈಗ ನೋಡೋಣ ಈ ಪಾಠದ आशय। इस व्यंग्य रचना में लेखक ने अंग्रेजी भाषा मोह के प्रभाव का तीक्ष्ण व्यंग्य किया है। ಅಂದರೆ ಈ ಪಾಠದ ಮುಖಾಂತರ ಲೇಖಕರು ನಮಗೇನು ಹೇಳ್ಕೊಟ್ಟಿದ್ದಾರೆ ಅಂತಂದರೆ, ಈ ಅಂಗ್ರೇಜಿ ಅಂದರೆ ಈ ಬ್ರಿಟಿಷರ ಭಾಷೆ, ಆಂಗ್ಲ ಭಾಷೆ, ಕನ್ನಡದ ಭಾಷೆ ನಮ್ಮ ಭಾಷೆ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ಬೋದು। हमारे पठन लेखन से लेकर गांव शहरों के नाम, राजा महाराजाओं के नाम और यहाँ तक कि भगवानों के नामों में भी संक्षिप्तीकरण करने से होने वाली असमंजसता के बारे में प्रकाश डालने का प्रयास किया गया है। ಅಂದರೆ ಈ ಬ್ರಿಟಿಷರ ಒಂದು ಈ ಆಂಗ್ಲ ಭಾಷೆ, ಈ ಇಂಗ್ಲೀಷ್ ಭಾಷೆ ನಮ್ಮ ದೇಶದ ಮೇಲೆ, ನಮ್ಮ ಭಾಷೆ ಮೇಲೆ, ನಮ್ಮ ಜನಗಳ ಮೇಲೆ, ನಮ್ಮ ಊರಿನ ಮೇಲೆ, ರಾಜ ಮಹಾರಾಜರುಗಳ ಮೇಲೆ ಮತ್ತು ಕೊನೆಗೆ ದೇವರುಗಳ ಮೇಲೆ ಕೂಡ ಅದರ ಪ್ರಭಾವವನ್ನು ಬೀರಿದೆ। ಉದ್ದಕ್ಕಿರೋ ಹೆಸರನ್ನು ಶಾರ್ಟ್ ಫಾರ್ಮಲ್ಲಿ ನಾವು ಯಾವ ರೀತಿ ಹೆಸರನ್ನು ಉಚ್ಚಾರಣೆ ಮಾಡ್ಬೋದು ಅನ್ನೋದಕ್ಕೆ ಇವರ ಒಂದು ಭಾಷೆಯ ಪರಿಣಾಮ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕವಿಯವರು ತಿಳಿಸ್ಕೊಟ್ಟಿದ್ದಾರೆ। छात्रों को इस रचना द्वारा सुझाव दिया गया है कि वे अपने नाम और जन्म स्थानों की पहचान बनाए,
रखने के लिए पूर्वाक्षर का पूर्वाग्रह छोड़ दे. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ಹೇಳೋ ಮಾತೇನೆಂದರೆ, ವಿದ್ಯಾರ್ಥಿಗಳು ಈಗ ಏನು ಅವರ ಹೆಸರು, ಅವರ ಊರ ಹೆಸರು, ಅವರ ತಾತ ಅಥವಾ ಅವರ ತಂದೆ ಹೆಸರು ಹೇಳಬೇಕಂದ್ರೆ ಅಷ್ಟು ಉದ್ದಾನೂ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ಒಂದೊಂದೇ ಸ್ಪೆಲ್ಲಿಂಗ್ ಇನ್ಷಿಯಲ್ ಸೇರಿಸ್ಕೊಂಡ್ಬಿಟ್ಟು ಅವರ ಅಷ್ಟು ಹೆಸರನ್ನು ಶಾರ್ಟ್ ಫಾರ್ಮಲ್ಲಿ ಹೇಳ್ಬಿಡ್ಬೋದು. ಈಗ ಉದಾಹರಣೆಗೆ ಕುವೆಂಪು, ಇವರ ಹೆಸರನ್ನು KV ಪುಟ್ಟಪ್ಪ ಅಂತ ಹೇಳ್ಬೋದು. KV ಪುಟ್ಟಪ್ಪ, ಇದನ್ನು ಕನ್ನಡದಲ್ಲಿ ಕುವೆಂಪು ಅಂತ ಹೇಳ್ಬೋದು. ಇಂಗ್ಲೀಷಲ್ಲಿ KVP ಅಂತ ಹೇಳ್ಬೋದು. ಅದು ಅವ್ರದ್ದು ಫುಲ್ ಫಾರ್ಮ್ ಏನಿದೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇದಿಷ್ಟು ಉದ್ದ ಹೆಸರನ್ನು ನಾವು ಹೇಳಬೇಕಂದ್ರೆ ಎಷ್ಟೊತ್ತಾಗುತ್ತೆ. ಅದಕ್ಕೆ ಬದಲು KVP ಅಂತ ಇಂಗ್ಲೀಷಲ್ಲಿ ಆರಾಮಾಗಿ ಹೇಳ್ಬಿಡ್ಬೋದು. ಇಲ್ಲ ಕುವೆಂಪು ಅಂತ ಕನ್ನಡದಲ್ಲಿ ಶಾರ್ಟ್ ಫಾರ್ಮ್ ಮಾಡಿಬಿಟ್ಟು ಹೇಳ್ಬಿಡ್ಬೋದು ಅಲ್ವಾ. KV ಪುಟ್ಟಪ್ಪ, ಅಲ್ಲಿಗೆ KV ಪುಟ್ಟಪ್ಪ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಶಾರ್ಟಾಗಿ ಅವ್ರ ಹೆಸರು ಬಂದುಬಿಡುತ್ತೆ. ಹಾಗೆ ಈ ಮೊದಲ ಅಕ್ಷರ ಪೂರ್ವಾಕ್ಷರ ಇದೆಯಲ್ಲ, ಅದ್ರ ಬಗ್ಗೆ ಇಲ್ಲಿ ಕವಿಯವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಅವ್ರ ಊರ ಹೆಸರು, ಅವರ ತಾತ ಅಪ್ಪನ ಹೆಸರನ್ನು ಎಷ್ಟು ಶಾರ್ಟಾಗಿ ಇನ್ಷಿಯಲಲ್ಲಿ ಅಡಗಿಸಿಟ್ಬಿಟ್ಟು ಹೆಸರನ್ನು ಹೇಳಿಬಿಡ್ಬೋದು ಅನ್ನೋದು. ಅಂದರೆ ಇಂಗ್ಲೀಷ್ನ ಪ್ರಭಾವ ನಮ್ಮ ಭಾಷೆ ಮೇಲೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ. आजकल शहरों के नाम पूर्वाक्षरों में यानी अंग्रेजी के ಇನಿಷಿಯಲೋ ಮೇ ಸಿಮಟ್ ರಹೇ ಹೇ. ಇಂದಿನ ದಿನಗಳಲ್ಲಿ ಊರ ಹೆಸರು ಮತ್ತು ಮನುಷ್ಯರ ಹೆಸರು, ನಮ್ಮ ಹೆಸರು, ಜನಗಳ ಹೆಸರು ಎಲ್ಲನೂ ಇಂಗ್ಲೀಷ್ನ ಒಂದೇ ಒಂದು ಇನಿಷಿಯಲಲ್ಲಿ ಅಡಗೋಗ್ತಿದೆ, ಸೇರ್ಕೊಂಡ್ಬಿಡ್ತಿದೆ. ಯಹ್ ಬಡೆ ಖೇದ್ ಕಿ ಬಾತ್ ಹೇ. ಇದು ಬಹಳ ದುಃಖಕರವಾದ ಸಂಗತಿಯಾಗಿದೆ. ಇನ್ ಇನಿಷಿಯಲೋं के मारे हमारे कर्नाटक के शहरों के नाम अपना कन्नड़पन, अपनी पहचान पर अपना ಅಸ್ತಿತ್ವ ಖೋ ರಹೇ ಹೇ. ಈ ಒಂದು ಇಂಗ್ಲೀಷ್ ಇನಿಷಿಯಲಲ್ಲಿ ನಮ್ಮ ಎಲ್ಲ ಹೆಸರುಗಳು ಸೇರ್ಕೊಳ್ತಾ ಇರೋದ್ರಿಂದ ನಮ್ಮ ಕನ್ನಡ ಆಗಲಿ, ನಮ್ಮ ಭಾಷೆ ಟೋಟಲಾಗಿ ಕರ್ನಾಟಕದಲ್ಲಿ ಮುಖ್ಯವಾಗಿ ತಗೊಳ್ಳೋಣ. ಕರ್ನಾಟಕದಲ್ಲಿ ತನ್ನ ಕನ್ನಡತನದ ಭಾಷೆಯ ಪರಿಚಯವನ್ನೇ, ತನ್ನ ಅಸ್ತಿತ್ವವನ್ನೇ ಅದು ಕಳ್ಕೊಂಡ್ಬಿಟ್ಟಿದೆ. एक ज़माना था जब केवल आदमियों के नाम के पहले इनिशियल लगता था. ಮೊದಲು ಒಂದು ಕಾಲದಲ್ಲಿ ಏನು, ಒಬ್ಬ ವ್ಯಕ್ತಿ ಹೆಸರು ಹೇಳಬೇಕಂದ್ರೆ ಮೊದಲು ಇನಿಷಿಯಲ್ ಹೇಳ್ಬಿಟ್ಟು ಆಮೇಲೆ ಹೆಸರು ಹೇಳ್ತಾಯಿದ್ರು. ಏನು, ಈಗ ಫಾರ್ ಎಕ್ಸಾಂಪಲ್ ತಂದೆ ಹೆಸರಿಗೆ ಮಕ್ಕಳು ತಂದೆ ಹೆಸರದ್ದು ಇನಿಷಿಯಲನ್ನು ಸೇರಿಸ್ಕೋಬೇಕು. ಆ ಥರ ಮೊದಲು ಏನು, ಕೆ ಕಲ್ಪನಾ, ಸಿ ಭಾರತಿ, ಕೆ ವಿಜೇತ, ಈ ರೀತಿ ಅವರು ಇನಿಷಿಯಲನ್ನು ಸೇರಿಸ್ಕೊಂಡು ಅವರ ಹೆಸರನ್ನು ಹೇಳ್ತಾಯಿದ್ರು. ಆ ರೀತಿ ಮೊದಲು ಇನಿಷಿಯಲನ್ನು ಹೇಳ್ಬಿಟ್ಟು ಹೆಸರನ್ನು ಹೇಳ್ತಾಯಿದ್ರು. ಆದರೆ ಈಗ ಆಜ್ ಹಮ್ ಯೇ ಪೂರ್ವಾಕ್ಷರ ಶಹರೋं के नामों को भी बांट रहे हैं. ಅದನ್ನು ಈಗ ಹೆಸರು, ನಗರಗಳ, ಊರುಗಳ ಹೆಸರು ಹೇಳೋಕ್ಕೂ ಸಹ ಆ ಒಂದು ಇನಿಷಿಯಲನ್ನು ಉಪಯೋಗಿಸ್ಕೊತಾ ಇದ್ದೀವಿ. समझ में नहीं आता इसके पीछे दीर्घ का लघु बनाने की मानव सहज प्रवृत्ति है या यह कोई नया पैशन है. ಅಂದರೆ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಉದ್ದಕ್ಕಿರೋ ಹೆಸರನ್ನು ಸಣ್ಣ ತುಂಡು ಮಾಡಿ ಹೇಳೋ ಅಂಥ ಕಾರಣಕ್ಕೆ ಉಪಯೋಗಿಸ್ಕೋಬೇಕಾಗಿದೆಯಾ, ಇಲ್ಲ ಇದೊಂದು ಫ್ಯಾಷನ್ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಯಹ ಭಿ ಹೋ ಸಕ್ತಾ ಹೈ ಕಿ ಲೋಕೋಪಯೋಗಿ ವಿಭಾಗ वालों ने गाँवों के नाम लिखने के लिए छोटे फलक बनाया हो. ಇಲ್ಲ ಈ ಬೇರೆ ಕಾರಣ, ಆ ಕಾರಣ ಬಿಟ್ಟರೆ ಇದೇ ಮುಖ್ಯ ಕಾರಣ ಆಗಿರ್ಬೋದು. ಲೋಕೋಪಯೋಗಿ ಇಲಾಖೆಯವರು ಏನು ಮಾಡ್ತಾರೆ, ಹೆಸರನ್ನು ಬರೆಸ್ಬೇಕು ಅಂದರೆ ದೊಡ್ಡ ಬೋರ್ಡ್ಗಳನ್ನು ಬರ್ಸೋಕ್ಕಾಗಲ್ಲ. ಉದ್ದುದ್ದ ಹೆಸರನ್ನು ಬರ್ಸಿದ್ರೆ ದೊಡ್ಡ ಬೋರ್ಡ್ ಮಾಡಬೇಕಾಗುತ್ತೆ. ಈ ರೀತಿ ಚಿಕ್ಕದಾಗಿ ಬೋರ್ಡ್ ಮಾಡಬೇಕಂದ್ರೆ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಿಕ್ಕ ಬೋರ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈ ಹೆಸರುಗಳನ್ನೆಲ್ಲ ಇನಿಷಿಯಲಲ್ಲಿ ಸೇರಿಸಿ ತುಂಡು ಮಾಡಿ ಚಿಕ್ಕ ಬೋರ್ಡ್ ಮಾಡ್ಸೋಕ್ಕೋಸ್ಕರನಾದರೂ ಆ ರೀತಿ ಮಾಡ್ತಿರ್ಬೋದು. ಫಿರ್ ಉನ್ಕೆ
आकार अनुसार नामों को भी काट छांट कर ಚೋಟಾ ಬನಾಯ ಗಯಾ ಹೋ. ಈ ರೀತಿ ಅವರ ಹೆಸರುಗಳನ್ನೆಲ್ಲ ಇನ್ಷಿಯಲ್ ಸೇರಿಸ್ಬಿಟ್ಟು ಕೊನೆಗೆ ಅವರದೊಂದು ಏನು ಹೆಸರಿರುತ್ತೆ ಅವ್ರ ಹೆಸರನ್ನು ಮಾತ್ರ ಬರೆದು ಬೋರ್ಡ್ ಹಾಕಿ ಇಡ್ತಾರೆ. ಈ ಸಂಕೋಚ प्रक्रिया की बलि बने हुए कुछ गांवों के नामों का ಪರಿಶೀಲನ್ करना ಟೀಕ್ रहेगा. ಈ ರೀತಿಯ ಒಂದು ಪ್ರಕ್ರಿಯೆಯಿಂದಾಗಿ ಎಷ್ಟೋ ಹೆಸರುಗಳು ಅದರ ನಿಜವಾದ ಹೆಸರನ್ನೇ ಕಳ್ಕೊಂಡ್ಬಿಟ್ಟು ಅದು ಏನು ಇನ್ಷಿಯಲಲ್ಲಿ ಏನಿದೆ ಅನ್ನೋದನ್ನು ಒಂದು ಪರಿಶೀಲನೆ ಮಾಡಬೇಕು, ಸಂಶೋಧನೆ ಮಾಡಬೇಕು, ಆ ರೀತಿ ಆಗೋಗಿದೆ. ಆ ಇನ್ಷಿಯಲ್ ಹಿಂದೆ ಇದ್ದಿದ್ದ ಹೆಸರು ಯಾವುದು, ಏನಕ್ಕೋಸ್ಕರ ಇಟ್ಟಿದ್ರು, ಏನು ಕಾರಣ ಹೆಸರು ಬರೋಕ್ಕೆ ಅಂತ ಈ ರೀತಿ ಪರಿಶೀಲನೆ ಮಾಡೋಕ್ಕೆ ಹೊರಟೋಗಿದೆ ಆ ಹೆಸರುಗಳು. ಸುಂದರ್ ತಿರುಮಕೂಡಲು ನರಸೀಪುರ ಅಬ್ ಟಿ ನರಸೀಪುರ ಬನ್ ಗಯಾ ಹೇ. ಸುಂದರವಾದ ತಿರುಮಕೂಡಲು ನರಸೀಪುರ ಅಂತ ಫುಲ್ಲು ಹೆಸರು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ಟಿ ನರಸೀಪುರ ಅಂತ ಹೇಳಿಬಿಟ್ರೆ ಹೇಗಿರುತ್ತೆ. ಈಗ ಅದೇ ಥರ ಎಲ್ಲರೂ ಟಿ ನರಸೀಪುರ ಅಂತಲೇ ಅದನ್ನು ಕರೀತಾ ಇರೋದು. ಹಾಗೆ ಆನೆ ವಾಲೆ ಸಂಶೋಧಕೋं को ಪಥಭ್ರಷ್ಟ करने का काम यह है या. ಅಂದರೆ ಮುಂದೆ ಬರುವಂಥ ಸಂಶೋಧಕರಿಗೆ ಅದು ದಾರಿ ತಪ್ಪಿಸುವಂಥ ಮಾರ್ಗ ಆಗಿರುತ್ತೆ. ಈಗ ಟಿ ನರಸೀಪುರ ಅನ್ನೋದು ಅವ್ರಿಗೆ ಹಳಬ್ರಿಗೆ ಗೊತ್ತಿರುತ್ತೆ, ಹೊಸಬ್ರಿಗೆ ಗೊತ್ತಿರುತ್ತಾ, ಅವರು ಅದನ್ನು ತೀರಾ ಸಂಶೋಧನೆ ಮಾಡಿ ತಿಳ್ಕೊಬೇಕಾದಂಥ ಒಂದು ಸಂದರ್ಭ ಪ್ರಮೇಯ ಬಂದಿರುತ್ತೆ. ಹಾಗೆ ಚಲ್ಕರ್ ಕವಿ दैववशात हमारे देश से अंग्रेजी भाषा के हट जाने का सौभाग्य अगर प्राप्त हुआ तो इन इनिशियलों का अर्थ ढूंढना मुश्किल हो जाएगा. ಒಂದು ವೇಳೆ ಮುಂದೊಂದು ದಿನ ಈ ಅಂಗ್ರೇಜಿ ಭಾಷೆ ಎಲ್ಲ ಹೊರಟೋಗ್ಬಿಟ್ರೆ ಈ ಯಾವುದೇ ಇನ್ಷಿಯಲ್ ಇಟ್ಕೊಂಡು ನಾವು ಅದರ ಹಿಂದಿನ ಅರ್ಥ ಏನು, ಹೆಸರೇನು ಅಂತ ಹುಡುಕಾಡೋ ಅಂತಹ ಪ್ರಮೇಯನೇ ಬರಲ್ಲ. ಅನೇಕ खोजे की जाएंगे और ವಿಚಿತ್ರ ಪರಿಣಾಮ ಪ್ರಾಪ್ತ ಹೋಂಗೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ವಿಚಿತ್ರ ಸಂದರ್ಭಗಳು ಒದಗಿ ಬರುತ್ತೆ. संशोधक शायद इस निर्णय पर पहुंचेंगे कि टी नरसीपुर नाम प्रायशः नरसीपुर में टी चाय के बागान होने के कारण आया होगा. ಏನಾಗುತ್ತೆ, ಇಂಥ ವಿಚಿತ್ರ ಸಂದರ್ಭಗಳು ಯಾವುದು, ಟಿ ನರಸೀಪುರ ಅಂದರೆ ಏನಿರ್ಬೋದು, ನರಸೀಪುರದಲ್ಲಿ ಜಾಸ್ತಿ ಟೀ ತೋಟ ಅಥವಾ ಟೀ ಬೆಳೀತಿದ್ರೇನೋ ಅದಕ್ಕೆ ಟಿ ನರಸೀಪುರ ಅಂತ ಬಂದ್ಬಿಟ್ಟಿದೆ ಅಂತ ಈ ರೀತಿ ಹೊಸ ಹೊಸ ಸಂಶೋಧನೆಗಳು, ವಿಚಿತ್ರವಾದ ಸಂಶೋಧನೆಗಳು ಹುಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಟಿ ಅಂದರೆ ತಿರುಮಕೂಡಲು ನರಸೀಪುರ ಅನ್ನೋದು ಎಲ್ಲೋಯ್ತು ಅವಾಗ, ಯಾರಿಗೆ ಗೊತ್ತಿರುತ್ತೆ, ಅದೆಲ್ಲ ಹಳೆ ತಲೆಮಾರುಗಳಿಗೆ ಗೊತ್ತಿರುತ್ತೆ. ಹೊಸ ತಲೆಮಾರುಗಳೇನು ಅಂದ್ಕೊಳ್ತಾರೆ, ಈ ರೀತಿ ಅಂದ್ಕೊಂಡ್ಬಿಡ್ತಾರೆ. वह तो फिर भी अच्छा ही है. समझ लीजिए कि करी दोड्डनपाಳ್ಯ नामक एक गांव है. यह केडी पाಳ್ಯ बन जाएगा. ಕರಿ ದೊಡ್ಡನಪಾಳ್ಯ ಅನ್ನೋದು ಒಂದು ಊರೆಸರು. ಅದು ಏನಾಗಿದೆ, ಇನ್ಷಿಯಲಲ್ಲಿ ಶಾರ್ಟ್ ಫಾರ್ಮಲ್ಲಿ ಕೇಡಿ ಪಾಳ್ಯ ಅಂತ ಆಗೋಗಿದೆ. क्रमशः वह केडी पाಳ್ಯ में रूपांतरित हो जाएगा और गांव को बदनाम कर देगा. ಕೇಡಿ ಅಂದರೆ ಏನು, ವಿಲನ್ ಅಂತ. ಹಳೆ ಜನಕ್ಕೆ ಗೊತ್ತಿರುತ್ತೆ ಅದು ಕರಿ ದೊಡ್ಡನಪಾಳ್ಯ ಅಂತ. ಆದರೆ ಹೊಸ ಜನ್ರೇಷನ್ ಏನು ಮಾಡ್ಕೊತಾರೆ, ಕೇಡಿ ಪಾಳ್ಯ ಅಂದರೆ ಅಲ್ಲೆಲ್ಲೋ ಕೇಡಿಗಳು ತುಂಬ ಇದ್ರೇನೋ ಆ ಕಾಲದಲ್ಲಿ, ಅದಕ್ಕೆ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಬದ್ನಾಮ್ ಅಂದರೆ ಕೆಟ್ಟ ಹೆಸರು ಬರುವಂಥ ಸಂದರ್ಭಗಳು ಇರುತ್ತೆ. ಹಾಗೆ ಚಲ್ಕರ್ ಏಕ್ ದಿನ್ ಸಂಶೋಧಕ ನಿರ್ಣಯ लेंगे कि इन गांव में केडियों के होने से यह नाम आया होगा. ಹೇಳಿಲ್ವಾ, ಹಾಗೆ ಕೇಡಿಗಳಿದ್ರೇನೋ ಅದಕ್ಕೆ ಈ ಊರಿಗೆ ಇಂಥ ಹೆಸರು ಬಂದ್ಬಿಟ್ಟಿದೆ. ಕೇಡಿ ಅಂದರೆ ಗುಂಡೇಲೋಗ, ಅದು ಕರಿ ದೊಡ್ಡನ ಪಾಳ್ಯ ಅಂತ ಆ ಹೆಸರನ್ನು ಈ ರೀತಿ ಬದನಾಮ್ ಮಾಡಿಕೊಡ್ತಾರೆ. और इस तरह उस गांव की निष्कलंक कीर्ति में दाग लगाया जाएगा. ಈ ರೀತಿ ಈ ನಿಷ್ಕಳಂಕವಾದ ಕೀರ್ತಿಯ ಹೊಂದುವಂಥ ಹೆಸರಿಗೆ
ಒಂದು ಕರಿ ಚುಕ್ಕಿ ಕಪ್ ಮಸಿ ಬಳದಂಗೆ ಆಗುತ್ತೆ. ಅಂಗ್ರೇಜಿಗೆ ಪೂರ್ವಾಕ್ಷರೋನ್ಸೆ ಹೋನೆ ವಾಲಿ ಆನಿ ದೇಕಿ ನಾ ಆಪ್ನೆ. ನೋಡ್ದ, ಇಂಗ್ಲೀಷ್ ಇನ್ಷಿಯಲಲ್ಲಿ ನಮ್ಮ ಕನ್ನಡದ ಅಥವಾ ಹಿಂದಿ ಹೆಸರುಗಳು ಸೇರಿಕೊಂಡಾಗ ಯಾವ ರೀತಿಯ ಅನಾಹುತಗಳು ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. अब ಹೊಳೆ ನರಸೀಪುರ ಕಿ ಕಹಾನಿ ಸುನಿಯೇ. ಈಗ ಯಾವುದು ನೆಕ್ಸ್ಟು? ಹೊಳೆ ನರಸೀಪುರ. ಇಲ್ಲೇನಾಗಿದೆ? ಮನೋಹರ್ ಮಂಜುಲ್ ನಿನಾದ್ ಕರ್ತಿ ಓನ್ ಹೇಮಾವತಿ ನದಿ और नरसिंह का वह भव्य मंदिर वह ಹೊಳೆ ನರಸೀಪುರ आज ಎಚ್ಚನ್ಪುರ बन गया है. ಹೊಳೆ ನರಸೀಪುರ, ಹೊಳೆಗೆ ಹೆಚ್ಚು, ನರಸೀಪುರಗೆ ಎನ್ ಪುರ, ಎಚ್ಚನ್ಪುರ ಅಂತ ಆಗಿದೆ. ಅಲ್ಲಿ ಹೇಮಾವತಿ ನದಿ, ಸುಂದರವಾದ ನದಿ ಹರಿಯುವಂತಹ ಜಾಗ. ಅದು ನರಸಿಂಹಸ್ವಾಮಿ ದೇವರ ಭವ್ಯವಾದ ಮಂದಿರ. ಅದನ್ನು ನಾವೇನು ಮಾಡಿದ್ದೀವಿ? ಹೊಳೆ ನರಸೀಪುರನ ಎಚ್ಚನ್ಪುರ ಅಂತ ಶಾರ್ಟ್ ಫಾರ್ಮಲ್ಲಿ ಇಂಗ್ಲೀಷ್ ಪದಗಳೊಳಗೆ ಸೇರಿಸಿಟ್ಬಿಟ್ಟಿದ್ದೀವಿ. ಕ್ರಮಶಃ ಇಸ್ಕಾ ಹೆಚ್ಚಿಪುರ್ ಅಥವಾ ಎಚ್ಚಂಪುರ್ ಮೇ ಕನ್ನಡೀಕರಣ ಹೋ ಜಾಯೇಗಾ. ಇದೊಂಥರ ನಿರರ್ಥಕ. ಹೆಚ್ಚಿಪುರ ಅಥವಾ ಹೆಚ್ಚಂಪುರ ಅಂತ ಕನ್ನಡೀಕರಣ ಆಗಿ ಹೊರಟೋಗಿದೆ. ಇಸ್ಕೆ ಇರ್ದ್ ಗಿರ್ದ್ ದಂತಕಥಾಯೇ ಫೈಲ್ ಜಾಯೇಗಿ. ಇದಕ್ಕೆ ಬೇರೆ ಬೇರೆ ದಂತಕಥೆಗಳು ಸೇರಿಕೊಂಡು ಅದರ ಆಗು ಹೋಗುಗಳ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ಏನೇನೋ ಆಗಿ ಕೊನೆಗೆ ಇನ್ಷಿಯಲಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ಆ ಒರಿಜಿನಲ್ ಹೆಸರು. ಕುಚ್ ಭಿ ಕಹಿಯೇ ನದಿ ನರಸಿಂಹ ಅಬ್ अंग्रेजी के आद्याक्षरों में डूबकर उनकी सुंदरता लोकोपयोगी विभाग के पत्थरों में पत्थर बन गई है. ಈ ರೀತಿ ಅಲ್ಲಿನ ನದಿ, ಅಲ್ಲಿನ ನರಸಿಂಹ ದೇವರು, ಎಲ್ಲ ಭವ್ಯವಾದ ಮಂದಿರ ಪ್ರತಿಯೊಂದೂ ಅಂಗ್ರೇಜಿ ಅಕ್ಷರಗಳಲ್ಲಿ, ಅಂಗ್ರೇಜಿಯ 26 ಅಕ್ಷರಗಳಲ್ಲಿ ಸ್ಪೆಲ್ಲಿಂಗ್ಸ್ ಇರುತ್ತಲ್ಲ, ಆ ಸ್ಪೆಲ್ಲಿಂಗ್ಗಳಲ್ಲಿ ಸೇರಿಕೊಂಡು ಅದೇನಾಗಿದೆ, ಲೋಕೋಪಯೋಗಿ ವಿಭಾಗದ ಒಂದು ಶಾಸನಗಳಲ್ಲಿ ಕಲ್ಲಿನ ಅಕ್ಷರಗಳಾಗಿ ಉಳಿದೋಗಿದೆ ಆ ಹೆಸರುಗಳು. ಯ ಹೊಳೆ ನರಸೀಪುರ ವಾಲೋं का ಹೇಮಾವತಿ ನದಿ का और नरसिंह का भी बदनसीब ही है. ಬದ್ನಸೀಬ್ ಅಂದರೆ ಇದೆಲ್ಲ ಏನು ಒಂದು ದುರಾದೃಷ್ಟಕರವಾದ ಸಂಗತಿ. ಅಲ್ಲಿನ ಹೇಮಾವತಿ ನದಿ, ನರಸಿಂಹಸ್ವಾಮಿ ವಿಗ್ರಹ, ಭವ್ಯವಾದ ಮಂದಿರ, ಇದೆಲ್ಲನೂ ಆ ರೀತಿ ಒಂದು ಕಲ್ಲಿನ ಶಾಸನಗಳಲ್ಲಿ ಬರೆದಿರುವಂತಹ ಅಕ್ಷರಗಳಾಗೋಗಿ ಉಳ್ಕೊಂಡಿರೋದು, ಅದು ಇಂಗ್ಲೀಷ್ ಅಕ್ಷರಗಳೊಳಗೆ ಸೇರಿಕೊಂಡಿರೋದು ಒಂದು ರೀತಿಯ ದುರದೃಷ್ಟಕರವಾದ ಸಂಗತಿಯಾಗಿದೆ. ಚಿಕ್ಕನಾಯಕನಹಳ್ಳಿ को ही लीजिए, आज वह CN ಹಳ್ಳಿ ಬನ್ ಗಯಾ ಹೇ. ಇನ್ನು ಚಿಕ್ಕನಾಯಕನಹಳ್ಳಿ ಏನಾಗಿದೆ? CN ಹಳ್ಳಿ ಅಂತ ಆಗೋಗಿದೆ. ಹಾಗೆ ಚಲ್ಕರ್ ವಹ CN ಹಳ್ಳಿ ಬಿ ಹೋ ಸಕ್ತಾ ಹೇ. ಈ CN ಅನ್ನೋದು CN ಅಂತ ಈ ಮಧ್ಯದಲ್ಲಿ ಡಾಟ್ನ ಅಳಿಸ್ಬಿಟ್ಟು CN ಅಂತ ಸೇರಿಸೋ ಟೋಟಲ್ ಒಂದು ಪದವೇ ಆಗೋಗಿದೆ. ಅದು ಮುಂದೆ ಅದು ಆ ರೀತಿಯೂ ಆಗುವಂಥ ಸಾಧ್ಯತೆಗಳು ಇದೆ. ವೈಸೆ ಹಿ ಚನ್ನರಾಯಪಟ್ಟಣ CR ಪಟ್ನ ಬನ್ ಗಯಾ ಹೇ. ಚನ್ನರಾಯಪಟ್ಟಣ ಏನಾಗಿದೆ? CR ಪಟ್ನ ಆಗೋಗಿದೆ. ಹೆಗ್ಗಡದೇವನ ಕೋಟೆ HD ಕೋಟೆ ಬನ್ ಗಯಾ ಹೇ. HD ಕೋಟೆ ಅಂದರೆ ಎಲ್ರಿಗೂ ಗೊತ್ತು, ಆದರೆ ಅದ್ರ ಹಿಂದಿನ ಒಂದು ಹೆಸರು ಯಾರಿಗೂ ಗೊತ್ತಿರಲ್ಲ ಈಗಿನ ಕಾಲದವ್ರಿಗೆ. ಹಳೇ ತಲೆಮಾರುಗಳು ಹೇಳ್ಕೊಟ್ರೆ ಮಾತ್ರ ಮಕ್ಕಳಿಗೆ ಗೊತ್ತಾಗುತ್ತೆ. HD ಕೋಟೆ ಅಂದರೆ ಹೆಗ್ಗಡದೇವನ ಕೋಟೆ ಅಂತ, ಇಲ್ಲಾಂದರೆ ಅವರು HD ಕೋಟೆ ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇನ್ ಪ್ರದೇಶೋं पर जिन नायकों ने राजाओं ने देवताओं ने राज किया था उन सबको पूर्वाक्षरों में छिपा देना बड़ा ही दर्दनाक विषय है. ಇದು ಆಗಿನ ಕಾಲದ ಈ HD ಕೋಟೆ, ಚಾಮರಾಜನಗರ, ಮೈಸೂರು
ಇನ್ನು ಹೊಳೆ ನರಸೀಪುರ, ಟಿ ನರಸೀಪುರ, ಈ ಎಲ್ಲ ಒಂದು ಒಳ್ಳೊಳ್ಳೆ ಹೆಸರುಗಳು ಇರುವಂತಹ, ಒಳ್ಳೊಳ್ಳೆ ಇತಿಹಾಸ ಇರುವಂತಹ ಊರುಗಳನ್ನು, ಕೋಟೆಯನ್ನು, ಆ ಸ್ಥಾನವನ್ನು ಆಳಿದಂಥ ರಾಜರುಗಳು, ರಾಜಾದಿರಾಜರುಗಳು, ಅಲ್ಲಿನ ದೈವಿ ಶಕ್ತಿಗಳು, ಇವುಗಳನ್ನೆಲ್ಲ ನಾವು ಏನು ಮಾಡಿದ್ದೀವಿ, ಒಂದು ಈ ಪೂರ್ವಾಕ್ಷರದಲ್ಲಿ ಸೇರಿಸ್ಬಿಟ್ಟು ಅಡಗಿಸಿಟ್ಟುಬಿಟ್ಟಿದ್ದೀವಿ. ಇದು ಒಂದು ದರ್ದನಾಕ್ ವಿಷಯ, ಸಂಕಟಕರವಾದ ವಿಷಯವಾಗಿದೆ. ಕಾಲ್ ಮುದ್ದನ್ ದೊಡ್ಡಿ ಆಜ್ಗೆ ಎಂ ದೊಡ್ಡಿ. ಕಾಲಮುದ್ದನ ದೊಡ್ಡಿ ಆಜ್ಗೆ ಎಂ ದೊಡ್ಡಿ कहलाता है. ಎಂ ದೊಡ್ಡಿ ಅಂದರೆ ಕೆ ಎಂ ದೊಡ್ಡಿ ಅಂದರೆ ಕಾಲಮುದ್ದನ ದೊಡ್ಡಿ ಅಂತ. ಪತಾ ನಹಿ ಕಬ್ ಶ್ರವಣ ಬೆಳಗೊಳ SB ಗೋಳ ಬನ್ ಜಾಯೇಗಾ. ಹಾಗೆ ಶ್ರವಣ ಬೆಳಗೊಳ ಅನ್ನೋದು ಉದ್ದಕ್ಕಿದೆ ಹೆಸರು, ಅದನ್ನು ಉಚ್ಚಾರಣೆ ಮಾಡೋಕ್ಕೂ ಕಷ್ಟ, ಬರೆಯೋಕ್ಕೂ ಕಷ್ಟ. ಬಸ್ಗಳಲ್ಲಿ ಚಿಕ್ಕ ಚಿಕ್ಕ ಬೋರ್ಡ್ಗಳಿರುತ್ತೆ, ಅದರಲ್ಲಿ ಅಷ್ಟುದ್ದ ಹೆಸರು ಬರೆಯೋಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ಅದನ್ನು ಏನು ಮಾಡ್ಬೋದು, ಮುಂದೆ SB ಗೋಳ ಅಂತ ಕೂಡ ಮಾಡುವ ಸಾಧ್ಯತೆಗಳು ಇದೆ. ವಿಜಯಪುರ್ ಪೀಪುರ್ ಬನ್ ಜಾಯೇಗಾ. ವಿಜಯಪುರ ಏನಾಗುತ್ತೆ, ವಿಪುರ್ ಆಗ್ಬಿಡುತ್ತೆ. ಇದುವರೆಗೂ ಶಾರ್ಟ್ ಫಾರ್ಮಲ್ಲಿ ಆಗದೇ ಇರೋವಂಥ ಹೆಸರುಗಳನ್ನು ಮುಂದೆ ಆಗಲೂಬಹುದು ಅಂತ ಇಲ್ಲಿ ಸೂಚನೆಯನ್ನು ನಮ್ಮ ಕವಿಗಳು ಕೊಟ್ಟಿದ್ದಾರೆ. 2-3 शब्दों से बने नामों में पूर्वाक्षरों के प्रयोग से ಹ್ರಸ್ವೀಕರಣ ಹೋ ಜಾತಾ ಹೇ. ಈಗ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂದರೆ, ಹ್ರಸ್ವ ಸ್ವರ ಅಂದರೆ ಅದೇ ಕ ಚ ಟ ತ ಪ, ದೀರ್ಘ ಸ್ವರ ಅಂದರೆ ಕ ಚ ಆ ಈ ಉ ಆ ಥರ. ಇಲ್ಲಿ ದೀರ್ಘವಾದ ಅಂದರೆ ಉದ್ದಕ್ಕಿರುವಂತಹ ಅಕ್ಷರಗಳನ್ನು ಹ್ರಸ್ವೀಕರಣ ಅಂದರೆ ಬೇಗ ಟಕ್ ಟಕ್ ಅಂತ ಹೇಳಿ ನಿಲ್ಲಿಸ್ಬಿಡುವಂತಹ ಒಂದು ಪ್ರವೃತ್ತಿ. 2-3 शब्दों से बने नामों में पूर्वाक्षरों का प्रयोग से ह्रस्वीकरण हो जाता है. 2-3 ಪದಗಳು ಸೇರಿರುವಂತಹ ಅಕ್ಷರಗಳಲ್ಲಿ ಇನ್ಷಿಯಲನ್ನು ಸೇರಿಸ್ಬಿಟ್ಟು ಬೇಗ ಅದನ್ನು ಮುಗಿಸ್ಬಿಡುವಂಥದ್ದು. लगता है आजकल लंबे लंबे नाम पुकारने के लिए लोगों के पास समय नहीं है. ಇಂದಿನ ದಿನಗಳಲ್ಲಿ ಮಾತಾಡೋಕ್ಕೆ ಕಷ್ಟಪಡ್ತಾರೆ. ಇನ್ನು ಇಷ್ಟು ಉದ್ದುದ್ದು ಹೆಸರುಗಳನ್ನು ಕರೆದು ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕಾಗಲಿ ಯಾರಿಗಾದ್ರೂ ಪೇಷನ್ಸ್ ಇರುತ್ತಾ? ಇಲ್ಲವೇ ಇಲ್ಲ. ಅದನ್ನು ಎಲ್ಲ ಇನ್ಷಿಯಲಲ್ಲೇ ಮುಗಿಸ್ಕೊಬಿಡ್ತಾರೆ. ಏಕ್ ಜಮಾನಾ ಥಾ ತಬ್ ತಿರುಮಲೆ ಶ್ರೀನಿವಾಸ ವರದ ರಂಗನಾಥ ದೇಶಿಕ ತಾತಾಚಾರ್. ಇಷ್ಟುದ್ದ ಹೆಸರು ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ ಇಷ್ಟುದ್ದ ಹೆಸರನ್ನು ಕರೆದು ಅವ್ರನ್ನ ಮಾತಾಡುವಂತಹ ಒಂದು ಸಂದರ್ಭಗಳು ಇತ್ತು. ಆದಿ ನಾಮ್ ರಕ್ಕೆ ಜಾತೈತೆ. ಈ ರೀತಿಯ ಹೆಸರುಗಳೆಲ್ಲ ಇಡ್ತಾ ಇದ್ರು ಆವಾಗ. ಸುಬಹ್ ನಾಮ್ ಪುಕಾರ್ನ ಪ್ರಾರಂಭ ಕರೇತೋ ಸಮಾಪ್ತ ಹೋತೆ ಹೋತೆ ಶಾಮ್ ಹೋ ಜಾತಿ ಥಿ. ಬೆಳಗ್ಗೆ ಹೆಸರನ್ನು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಹೆಸರು ಮುಗಿಯೋಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಡ್ತಿತ್ತಂತೆ. ಆಜ್ ಸಮಯಾನುಭಾವ್ ಸೆ ಭಾವ್ ಕೆ ಕಾರಣ ಹಮ್ ಮೋಹನ್ ಸಂದೀಪ್ ಜೈಸೆ ಛೋಟೆ ಛೋಟೆ ನಾಮ್ ರಖ್ ರಹೆ ಹೇ. ಇವತ್ತು ನಾವು ಹೆಸರುಗಳನ್ನು ಕರೆಯೋಕ್ಕೆ ಕಷ್ಟ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಹೆಸರುಗಳು, ಮೋಹನ್, ಸಂದೀಪ್ ಅಂತ ಸಣ್ಣ ಸಣ್ಣ ಹೆಸರುಗಳನ್ನು ಇಡ್ತಾ ಇದ್ದೀವಿ. ಲೇಕಿನ್ ಶಹರೋ ಗಾಂವೋ ಕೆ ನಾಮೋ ಕೋ ತೋ ಉನ್ಕೆ ಹಾಲ್ ಪರ್ ಹಿ ಚೋಡ್ ಸಕ್ತೆ ಹೇ. ಆದರೆ ಊರ ಹೆಸರುಗಳು, ನಗರದ ಹೆಸರುಗಳು, ಹಳ್ಳಿಗಳ ಹೆಸರುಗಳು ಅದು ಇಟ್ಟಂಗೆ ಇಡಬೇಕು. ಹೊಸದ ನಾಮಕರಣ ಮಾಡೋಕ್ಕಾಗುತ್ತಾ? ನಾಮಕರಣ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಅದಕ್ಕೆ ಅದನ್ನೆಲ್ಲ ಶಾರ್ಟ್ ಫಾರ್ಮ್ ಮಾಡಿ ಈ ರೀತಿ ಕರೆದು ಬಿಡ್ತಾರೆ. शायद अंग्रेज़ों ने भी अपने गाँवों के नामों को इस तरह विकृति नहीं किया होगा. ಇಲ್ಲೇನು ವಾಸ್ತವದಲ್ಲಿ ಬ್ರಿಟಿಷರು ಕೂಡ ಸಹ ಅವರ ಹೆಸರುಗಳನ್ನು ಈ ರೀತಿಯಾಗಿ ವಿಚಿತ್ರವಾಗಿ ನಾಮಕರಣ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಊರನ್ನ ಹೆಸರನ್ನು ಅದದೇ ಹೆಸರಲ್ಲಿ ಕರಿತಿರ್ತಾರೆ. ಆದರೆ ನಮ್ಮಲ್ಲಿ ಅದನ್ನು ಶಾರ್ಟ್ ಫಾರ್ಮ್ ಮಾಡಿ ಬೇರೆ ಬೇರೆ ರೀತಿಯಲ್ಲೇ ಅದಕ್ಕೆ ಹೆಸರುಗಳನ್ನು ಕೊಟ್ಬಿಟ್ಟಿದ್ದೀವಿ. इस एक विषय में हम उनसे भी आगे बढ़ गए हैं. ಇದೊಂದು ವಿಷಯದಲ್ಲಿ ಬ್ರಿಟಿಷರನ್ನು ನಾವು ಮೀರಿಸ್ಬಿಟ್ಟಿದ್ವಿ, ಆಂಗ್ಲರನ್ನು. सब नामों को हमने छोटे छोटे
ಫಾರ್ಮುಲೋं की तरह ಬನಾ ಡಾಲಾ ಹೇ. ಎಲ್ಲ ಹೆಸರುಗಳನ್ನು ನಾವು ಒಂದು ಸಣ್ಣ ಸಣ್ಣ ಫಾರ್ಮುಲಾ ಅನ್ನೋ ಥರ ಮಾಡಿಬಿಟ್ಟಿದ್ದೀವಿ. ಇಸ್ नामामय संसार में झूठों का यह जंग बोले सिद्धांतानुसार हम उनके आद्य नामों को ಅದೃಶ್ಯ ಬನಾ ರಹೆ ಹೇ. ಈ ರೀತಿ ಈ ಸುಳ್ಳಿನ ಜಗತ್ತಲ್ಲಿ ಹೆಸರುಗಳು ಬರೀ ಹೆಸರುಗಳಿಂದನೇ ತುಂಬಿರುವಂಥ ನಾಮಮಯ ಜಗತ್ತಿನಲ್ಲಿ ಇರುವಂಥ ನಿಜವಾದ ಹೆಸರುಗಳನ್ನೇ ನಾವು ಅದರ ರೂಪವನ್ನೇ ಬದಲಾಯಿಸಿ ಅದರ ರೂಪವನ್ನು ಅದೃಶ್ಯ ಮಾಡಿ ಬೇರೆ ಹೆಸರುಗಳನ್ನೇ ನಾವು ಕೊಟ್ಕೊಂಡು ಅದೇ ರೀತಿಯಲ್ಲೇ ಕರೀತಾ ಇದ್ದೀವಿ. मुझे लगता है व्यवहार में आसानी लाने के लिए आगे चलकर हमारे सारे व्यवहारों में इसी तरह की ह्रस्व अभिव्यक्ति का ಸ್ಟೈಲ್ ಚಲ್ ಪಡೇಗಾ. ಒಂದೊಂದು ಸಲ ಏನು ಅನಿಸುತ್ತೆ, ವ್ಯಾವಹಾರಿಕ ದೃಷ್ಟಿಯಿಂದ ಬಿಸ್ನೆಸ್ ದೃಷ್ಟಿಯಿಂದ ನೋಡಿದಾಗ ಈ ಟೈಮು ಉಳಿಬೇಕು ಮತ್ತು ಈ ಪ್ರತಿಯೊಂದನ್ನು ಉಳಿಸೋಕ್ಕೆ ಈಗ ಬೋರ್ಡ್ ಬರೆಸ್ಬೇಕಂದ್ರೆ ಉದ್ದುದ್ದ ಬರೆಸಿ ಹಾಕೋಕ್ಕಾಗಲ್ಲ, ಆ ಹೆಸರನ್ನು ಉದ್ದ ಕರೆಯೋಕ್ಕಾಗಲ್ಲ. ಟೈಮು, ಶಕ್ತಿ, ಹಣ ಎಲ್ಲ ಉಳಿಸೋಕ್ಕೋಸ್ಕರ ಈ ರೀತಿ ವ್ಯಾವಹಾರಿಕ ದೃಷ್ಟಿಯಿಂದನೂ ಮಾಡುವಂತಹ ಪ್ರವೃತ್ತಿ ಇಲ್ಲಿ ನಡೀತಾ ಇದೆ. उदाहरण के लिए अगर कोई कहे कि मैंने एक संकल्प किया है, उसके लिए टीडी जाकर वीसी के दर्शन कर आऊँगा तो हमें आश्चर्य में नहीं पड़ना चाहिए. ಇವಾಗ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ವ್ಯಕ್ತಿಗೆ ಎಲ್ಲಿಗೋ ಹೋಗೋದಿರುತ್ತೆ, ಅದನ್ನು ಫುಲ್ಲು ವಿವರಿಸಿ ಹೇಳೋಕ್ಕಾಗಲ್ಲ. ಆವಾಗ ಅವನೇನು ಹೇಳ್ಬೋದು, ಟಿ ಡಿಗೆ ಹೋಗ್ಬಿಟ್ಟು ವಿ ಸಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾ ಇರ್ತಾನೆ. ಹಂಗಂದ್ರೆ ಏನು, ಅಂಥ ಕಾಲನೂ ಬಂದರೆ ಆಶ್ಚರ್ಯ ಇಲ್ಲ. ಅದಕ್ಕೇನು ಇಲ್ಲೇನು ಅರ್ಥ, ಇಸ್ಕಾ ಅರ್ಥ ಹೋಗಾ ಕಿ ತಿರುಪತಿ ದೇವಾಲಯ ಜಾಕರ್ ವೆಂಕಟಾಚಲಪತಿ ಕೆ ದರ್ಶನ್ ಕರ್ ಆऊँगा, ಅದನ್ನು ಟಿ ಡಿ ಜಾಕರ್ ವಿ ಸಿ ದರ್ಶನ್ ಕರ್ ಆऊँगा ಅಂತ ಶಾರ್ಟಾಗಿ ಹೇಳ್ಬಿಡೋದು. उसी तरह अगर कोई कहे कि यम कोटे जाकर CR स्वामी से मिलकर आऊँगा, ಅಂದರೆ ಇಲ್ಲಿ ಇನ್ನೊಂದು ಎಂ ಕೋಟೆ ಜಾಕರ್ CR स्वामी से मिलकर आऊँगा ಅಂದರೆ ಏನು, ತೋ ಹಮೆ ಉಲ್ಜನ್ ಮೇ ನಹಿ ಪಡ್ನಾ ಚಾಹಿಯೆ, ಆವಾಗ ನಾವು ಯಾವುದೇ ಸಂಕಟದಲ್ಲಿ ಬೀಳಬಾರ್ದು, ಕನ್ಫ್ಯೂಷನ್ ಆಗಬಾರ್ದು. ಇಸ್ಕಾ ಮತ್ಲಬ್ ಯಹ ಹೈ ಕಿ ಮೇಲ್ಕೋಟೆ ಜಾಕರ್ ಚಲುವರಾಯ ಸ್ವಾಮಿ ಸೆ ಮಿಲ್ಕರ್ ಆऊँगा, ಗೊತ್ತಾಯ್ತಾ? ಮೇಲ್ಕೋಟೆಗೆ ಹೋಗಿ ಚಲುವರಾಯ ಸ್ವಾಮಿಯವರನ್ನು ನೋಡಿಕೊಂಡು ಬರ್ತೀನಿ ಅಂತ ಅರ್ಥ. वैसे ही अगर कोई आस्तिक महाशय कहे कि वीजी स्वामी का अभिषेक कराना है तो समझना चाहिए कि वेणुगोपाल स्वामी का अभिषेक किया जा रहा है. ಇಲ್ಲಿ ವಿ.ಜಿ. ಸ್ವಾಮಿ ಕಾ ಅಭಿಷೇಕ ಕರಾನ ಅಂತ ಹೇಳಿದ್ರೇನು, ವೇಣುಗೋಪಾಲ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಿಸ್ಬೇಕು ಅನ್ನೋದು. ಹಮಾರ ಬಿಳಿಗಿರಿ ರಂಗನ ಬೆಟ್ಟ ತೋ BR ಹಿಲ್ಸ್ ಬನ್ಕರ್ ಪೂರಾ ಅಂಗ್ರೇಜಿ ಹೋ ಗಯಾ ಹೇ. ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಅಂತ ಯಾರಾದರೂ ನೀಟಾಗಿ ಹೇಳ್ತಾರಾ? ಇಲ್ಲ, BR ಹಿಲ್ಸ್ ಅಂತ ಶಾರ್ಟಾಗಿ ಸ್ಟೈಲಾಗಿ ಹೇಳ್ಬಿಡ್ತಾರೆ. ಇವತ್ತು ಎಲ್ಲೋಗಿದ್ರಿ ಅಂದರೆ BR ಹಿಲ್ಸ್ಗೆ ಹೋಗಿದ್ದೆ, ಅದರ ಪೂರ್ವ ಹೆಸರೇನು, ಅದರ ಹಿಂದಿನ ಹೆಸರೇನು, ಅದೆಲ್ಲ ಬೇಡ, ಏನು BR ಹಿಲ್ಸ್ ಅಂತ ಸ್ಟೈಲಾಗಿ ಹೇಳೋದು ಅಷ್ಟೇ. ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ದೆ ಅಂದರೆ ಎಷ್ಟು ಚೆನ್ನಾಗಿದೆ, ಆ ಪದ ಕೇಳೋಕ್ಕೂ ಚೆನ್ನಾಗಿದೆ, ಹೇಳೋಕ್ಕೂ ಚೆನ್ನಾಗಿದೆ. ಹೀಗೆ ಆ ಹೆಸರನ್ನು ಈ ಇಂಗ್ಲೀಷ್ ಅಕ್ಷರಗಳಲ್ಲಿ ಸೇರಿಸ್ಬಿಟ್ಟು ಫ್ಯಾಷನ್ ಮಾಡಿಬಿಟ್ಟಿದ್ದಾರೆ. ಉಸ್ಮೆ ವಾಸ್ತವ್ಯ ಕರ್ನೆವಾಲ ರಂಗನಾಥ ಸ್ವಾಮಿ ಬಿ ಆರ್ಯನ್ ಸ್ವಾಮಿ ಬನ್ ಗಯಾ ಹೇ. ಇಲ್ಲಿ ಏನಾಗಿದೆ, ವಾಸ್ತವದಲ್ಲಿ ರಂಗನಾಥ ಸ್ವಾಮಿ ಏನಾಗಿದ್ದಾರೆ, ಆರ್ಯನ್ ಸ್ವಾಮಿ ಆಗೋಗಿದ್ದಾರೆ. ಆಪ್ DR ದುರ್ಗಾ ಜಾನ್ತೆ ಹೇ, ನಿಮಗೆ DR ದುರ್ಗಾ ಅಂದರೆ ಗೊತ್ತಾ? ವಹಿ ಅಪ್ನಾ ದೇವರಾಯನ ದುರ್ಗಾನ DR ದುರ್ಗಾ ಅಂತ ಇಲ್ಲಿ ಉಚ್ಚರಿಸ್ತಾ ಇದ್ದಾರೆ. ವಹಾ ದೋ ಸ್ವಾಮೀಜಿ ರಹತೆ ಹೇ, ಏಕ್ ಹೇ YN ಸ್ವಾಮಿ और दूसरा है BN स्वामी, यानी योगा नरसिम्हा स्वामी.
ವೈ ಎನ್ ಸ್ವಾಮಿ ಯಾರು? ಯೋಗ ನರಸಿಂಹ ಸ್ವಾಮಿ. ಬಿ ಎನ್ ಸ್ವಾಮಿ ಭೋಗ ನರಸಿಂಹ ಸ್ವಾಮಿ. ಇವರು ಇಲ್ಲಿ 2 ಸ್ವಾಮಿಗಳು ಇದ್ದಾರೆ. ಎಲ್ಲಿ? ದೇವರಾಯನ ದುರ್ಗದಲ್ಲಿ. ನರಸೀಪುರ ಮೇ ಜಿ ಎನ್ ಸ್ವಾಮಿ ರೆಹತೆ ಹೇ. ನರಸೀಪುರದಲ್ಲಿ ಯಾರಿದ್ದಾರೆ? ಜಿ ಎನ್ ಸ್ವಾಮಿ. ಅಂದರೆ ಏನು? ಜಿ ಎನ್ ಸ್ವಾಮಿ ಅಂದರೆ ಗುಂಜಾ ನರಸಿಂಹ ಸ್ವಾಮಿ. ಓಕೆ, ಈ 3 ನರಸಿಂಹ ಸ್ವಾಮಿಗಳು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಅತ್ಯಂತ ಮನೋಹರ ಸುಂದರ ವೃಂದಾವನ್ ಗಾರ್ಡನ್ ವಾಲಾ ಕೃಷ್ಣರಾಜ ಸಾಗರ್ ಆಜ್ ನೀರಸ್ ಕೆ ಆರ್ ಸಾಗರ್ ಹೋ ಗಯಾ ಹೇ. ಅತ್ಯಂತ ಸುಂದರವಾದ ಹೆಸರು ಯಾವುದು? ಬೃಂದಾವನ ಗೊತ್ತಲ್ಲ, ಬೃಂದಾವನ್ ಗಾರ್ಡನ್, ಅದನ್ನು ಕೆ ಆರ್ ಸಾಗರ ಅಂತ ಮಾಡಿಟ್ಟಿದ್ದಾರೆ. ಈಗಿನ ಚಿಕ್ಕ ಮಕ್ಕಳಿಗೆ ಅದು KRS ಅಂತಲೇ ಅಂದ್ಕೊಂಬಿಟ್ಟಿದ್ದಾರೆ. ಅದು ಕೃಷ್ಣರಾಜ ಸಾಗರ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಎಲ್ಲೋ ಪಾಠದಲ್ಲಿ ಟೀಚರ್ಗಳು ಹೇಳ್ಕೊಟ್ಟಾಗ ಒಂದಿಷ್ಟು ಅರ್ಥ ಆಗುತ್ತಷ್ಟೆ. ಅದು ಬಿಟ್ಟರೆ KRS ಅದು ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಇಸ್ಕಾ ಲಘೂಕರಣ ವಹಿ ಪರ್ ನಹಿ ರುಕಾ ಹೇ. ಆ ಲಘೂಕರಣ ಅಂದರೆ ಆ ತುಂಡರಿಸುವಿಕೆ ಅಲ್ಲಿಗೆ ನಿಲ್ಲಿಲ್ಲ. ವಹ KRS बनकर अंग्रेजी वर्णमाला के 3 अक्षरों में सिमट कर अपनी पहचान ही खो बैठा है. KR ಸಾಗರ ಅಂತ ಕರೀತಾರ, ಹೋದ್ರೆ ಹೋಗಲಿ, ಅದು ಇಲ್ಲ, KRS ಅಂತ ಮಾಡಿಬಿಟ್ಟಿದ್ದಾರೆ. KR ಸಾಗರನ ಇನ್ನೂ ತುಂಡರಿಸಿ KRS ಅಂತ ಮಾಡಿ ಒಂದು ಅಂಗ್ರೇಜಿ ಅಕ್ಷರಗಳಲ್ಲಿ ಅದನ್ನು ಸೇರಿಸಿಟ್ಟು ಅದರ ಒಂದು ಪರಿಚಯನೇ ಕಳೆದಾಕ್ಬಿಟ್ಟಿದ್ದಾರೆ. ಯಹ್ ಬಿ ಹಮಾರ दुर्दैव है कि श्रीरंगपट्टण SR पट्टण बनकर ರಂಗನಾಥ ಸ್ವಾಮಿ आज RN ಸ್ವಾಮಿ ಬನ್ ಗಯಾ ಹೇ. ಅಷ್ಟೇ ಅಲ್ಲ, ಮುಂದೆ ಹೋಗಿ ಇನ್ನೂ ಏನು ಮಾಡಿದ್ದಾರೆ? ಶ್ರೀರಂಗಪಟ್ಟಣನ ಏನು ಮಾಡಿದ್ದಾರೆ? SR ಪಟ್ನ ಮಾಡಿಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣ SR ಪಟ್ನ ಬನ್ಕರ್ ರಂಗನಾಥ ಸ್ವಾಮೀಜಿ ಕೋ RN ಸ್ವಾಮಿ ಬನಾ ಗಯಾ ಹೇ. RN ಸ್ವಾಮಿ ಅಂದರೆ ರಂಗನಾಥ ಸ್ವಾಮಿ ಅಂತ. व्यक्तियों के नामों का इन इनिशियलों में छिपना तो ठीक है, पर गांवों के नामों के लिए इसकी ज़रूरत नहीं है. ವ್ಯಕ್ತಿಗಳ ಹೆಸರುಗಳನ್ನು ಏನೋ ಇನಿಷಿಯಲಲ್ಲಿ ಕರೆಯೋದು ಓಕೆ, ಯಾಕಂದರೆ ಅದು ವೈಯಕ್ತಿಕ ವಿಚಾರವಾಗಿರುತ್ತೆ. ಆದರೆ ಊರುಗಳ ಹೆಸರು, ಪಟ್ಟಣಗಳ ಹೆಸರು, ನಗರಗಳ ಹೆಸರನ್ನು ಕೂಡ ಆ ರೀತಿ ಮಾಡಿಟ್ಬಿಟ್ರೆ ಎಲ್ರಿಗೂ ಒಂಥರ ಅದು ಗುಟ್ಟಾದ ವಿಷಯ ಆಗ್ಬಿಡುತ್ತೆ. ಇನಿಷಿಯಲಿಂದ ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆವಾಗ ಅದು ಒಂಥರ ಒಗಟಾಗೆ ಉಳ್ಕೊಂಬಿಡುತ್ತೆ. ಎಲ್ಲ ಹೆಸರುಗಳನ್ನು ಇನಿಷಿಯಲಲ್ಲಿ ಸೇರಿಸಿ ಇಟ್ಬಿಟ್ರೆ ಆ ಇನಿಷಿಯಲ್ಲೇ ಹೆಸರು ಅನ್ನೋ ಥರ ಅದು ಆಗ್ಬಿಡುತ್ತೆ. यह तो सरासर अन्याय है. व्यक्तियों के नामों के लिए इस प्रकार ह्रस्वीकरण आवश्यक है, नहीं तो कोई किसी को पुकार नहीं सकेगा. ವ್ಯಕ್ತಿಗಳ ಹೆಸರುಗಳಲ್ಲಿ ಅದರ ಅವಶ್ಯಕತೆ ಇದೆ, ಅದನ್ನು ಮಾಡಿದ್ರೂ ಪರವಾಗಿಲ್ಲ, ಯಾರೂ ಅಷ್ಟು ದುಡ್ಡು ಹೆಸರುಗಳನ್ನು ಕರೆಯೋಕ್ಕಾಗಲ್ಲ. ಆದರೆ ಊರುಗಳ ಹೆಸರುಗಳನ್ನು ಆ ರೀತಿ ಮಾಡೋಕ್ಕೋದ್ರೆ ಆ ಊರಿನ ಹೆಸರನ್ನೇ ನಾವು ಮರ್ತೋಗ್ಬೇಕಾಗುತ್ತೆ, ಅದರ ಅಸ್ತಿತ್ವನೇ ಅದು ಕಳ್ಕೊಬೇಕಾಗುತ್ತೆ. ಆಮೇಲೆ ಅದರ ಇತಿಹಾಸ ಕೂಡ ಬದಲಾಗ್ಬಿಡುತ್ತೆ. आपने नाम के पीछे कुल का नाम, गांव का नाम, बाप का नाम आदि सब कुछ लगा लेने वाले का इस देश में नाम लेकर पुकारना एक महासाहस बन जाता है. ಈಗ ವ್ಯಕ್ತಿ ಹೆಸರಲ್ಲಿ ಊರ ಹೆಸರು, ಅವರ ತಾತ ಹೆಸರು, ಅವರ ಅಪ್ಪ ಅವರ ಹೆಸರು, ಅವ್ರ ಹೆಸರು ಬಂದು ಅಷ್ಟೆಲ್ಲ ಹೆಸರುಗಳನ್ನು ಕರೆಯೋಷ್ಟೊತ್ತಿಗೆ ಒಂದು ಸಾಹಸನೇ ಆಗೋಗುತ್ತೆ. ಅದಕ್ಕೆ ಅದನ್ನು ನಾವು ಶಾರ್ಟ್ ಫಾರ್ಮ್ ಮಾಡೋದು ತಪ್ಪೇನಲ್ಲ. ಬಡೆ ಬಡೆ ನಾಮ್ ಯಾದ್ ರಖ್ ಕರ್ ಪುಕಾರ್ತೆ ಪುಕಾರ್ತೆ ಶಾಮ್ ಹೋ ಜಾತಿ ಹೇ. ಆದರೆ ಆ ದೊಡ್ಡ ಹೆಸರನ್ನು ನಾವು ಕರೆಯೋಷ್ಟೊತ್ತಿಗೆ, ಬೆಳಗ್ಗೆ ಕರೆಯೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಸಂಜೆನೇ ಆಗೋಗುತ್ತೆ. पूरी तरह से व्यक्तिगत होने पर भी इस संदर्भ में एक घटना के बारे में कहने को जी चाहता है. ಈ ರೀತಿ ಹೇಳ್ತಿರೋವಾಗ ಲೇಖಕರಿಗೆ ಏನು ಅನಿಸುತ್ತೆ? ಅವರಿಗೆ ಒಂದು ಸಂದರ್ಭ, ಒಂದು ಸನ್ನಿವೇಶ, ಅವರ ಜೀವನದಲ್ಲಾದಂಥ ಒಂದು ಸನ್ನಿವೇಶವನ್ನು ಹೇಳಬೇಕು ಅಂತ ಇಲ್ಲಿ ಅನಿಸುತ್ತೆ. ಏನದು ನೋಡೋಣ. ಮೇ IPS उत्तीर्ण होकर आगे की पढ़ाई के लिए
माउंट अबू की शिक्षा अकादमी में गया था। ಏನಾಗುತ್ತೆ ಇಲ್ಲಿ IPS ಉತ್ತೀರ್ಣ ಆದಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮೌಂಟ್ ಅಬು ಹೋಗಿ ಮೌಂಟ್ ಅಬುಗೆ ಶಿಕ್ಷಣವನ್ನು ಪಡೆಯೋಕ್ಕೆ ಶಿಕ್ಷಣ ಅಕಾಡೆಮಿ ಇಲ್ಲಿಗೆ ಹೊರಡೋದಿರುತ್ತೆ. ಆವಾಗೇನಾಗುತ್ತೆ, ಪಹಲೆ ದಿನ ಹಮ್ ಸಬ್ಕೋ ಏಕ್ ಕತಾರ್ ಮೇ ಖಡಾ ಕರ್ ಏಕ್ ಅಫ್ಸರ್ ಹಮೆ ಸಬ್ಕೋ ನಾಮ್ ಲಿಖನೆ ಲಗೆ. ಮೊದಲನೇ ದಿನ ಅವರನ್ನೆಲ್ಲ ಲೈನಾಗಿ ನಿಲ್ಲಿಸ್ಬಿಟ್ಟು ಅವರು ಒಬ್ಬೊಬ್ಬರ ಹೆಸರನ್ನೇ ಬರ್ಕೊಳ್ಬೇಕು ಅಂತ ಇರ್ತಾರೆ. ಆಮೇಲೆ ಕವಾಯದ್ ಮೈದಾನ್ ಮೇ ಹಿ ಖಡೆ ಹೋಕರ್ ನಾಮ್ ಬತಾನೆ ಲಗೆ. ಆದರೆ ಎಲ್ಲರೂ ಕವಾಯತ್ತು ಮಾಡುವಂಥ ಒಂದು ಮೈದಾನ ಇರುತ್ತೆ, ಅಲ್ಲೇ ನಿಂತ್ಕೊಂಡು ಎಲ್ಲರ ಹೆಸರುಗಳನ್ನು ಒಬ್ಬೊಬ್ಬರೇ ಹೆಸರುಗಳನ್ನು ಹೇಳಬೇಕಾಗಿರುತ್ತೆ. ಸಬ್ಕೋ ಅಪ್ನಾ ಅಪ್ನಾ ಪೂರಾ ನಾಮ್ ಬತಾನಾ ಥಾ. ಎಲ್ಲರೂ ಅವರವರ ಹೆಸರುಗಳನ್ನು ಫುಲ್ ಹೆಸರುಗಳನ್ನು ಪೂರ್ತಿ ಹೆಸರುಗಳನ್ನು ಹೇಳಬೇಕಾಗಿರುತ್ತೆ. ಪೂರ್ವಾಕ್ಷರೋಂ ಕಾ ವಿಸ್ತಾರ್ ಕರ್ ಬತಾನಾ ಥಾ. ಅವರ ಹಿಂದಿನ ಪೂರ್ವಾಕ್ಷರ ಅಂದರೆ ಇನ್ಷಿಯಲನ್ನು ಇನ್ಷಿಯಲ್ ಹಿಂದೆ ಇರುವಂಥ ಹೆಸರುಗಳನ್ನು ಸಹ ಬಿಡಿಸಿ ಹೇಳುವಂಥ ಸಂದರ್ಭ ಆಗಿರುತ್ತೆ. ಇಸ್ ತರ ನಾಮೋಂಕೋ ಬತಾನ ಪ್ರಾರಂಭ ಹುವಾ. ಒಬ್ಬೊಬ್ಬರೇ ಅವರವರ ಹೆಸರುಗಳನ್ನು ಅವರ ಇನ್ಷಿಯಲಲ್ಲಿ ಇರುವಂಥ ಹೆಸರುಗಳನ್ನು ಸೇರಿಸಿ ಹೇಳೋಕ್ಕೆ ಶುರು ಮಾಡ್ತಾರೆ. ಪೆಹಲೇನೆ ಅಪ್ನಾ ನಾಮ ಮಹೇಂದ್ರ ನಾರಾಯಣ ಸಿಂಹ ಬತಾಯ. ಮೊದಲನೇವ್ರು ಏನು ಹೇಳ್ತಾರೆ, ಮಹೇಂದ್ರ ನಾರಾಯಣ ಸಿಂಹ ಅಂತ ಹೇಳ್ತಾರೆ. ದೂಸರೇನೆ ದೇವವ್ರತ ಬಂದ್ಯೋಪಾಧ್ಯಾಯ. ಎರಡನೇವ್ರು ಏನು ಹೇಳ್ತಾರೆ, ದೇವವ್ರತ ಬಂದ್ಯೋಪಾಧ್ಯಾಯ ಅಂತ ಹೇಳ್ತಾರೆ. ಏಸೆ ಹಿ ಚಲ್ ರಹಾ ತಾ. ಹೀಗೆ ಲೈನಾಗಿ ಹೆಸರುಗಳನ್ನು ಹೇಳ್ತಾ ಇರ್ತಾರೆ. ಮೇರಿ ಬಾರಿ ಆಯಿ. ಆಗ ನನ್ನ ಒಂದು ಸರದಿ ಬರುತ್ತೆ. ಮೇನೆ ಏಕ್ ಹಿ ಸಾನ್ಸ್ ಮೇ अबाध गति से अपने PS इन पूर्वाक्षरों का विस्तार कर. PS ಅಂತ ಇದೆಯಲ್ಲ, PS ರಾಮಾನುಜಮ್ ಅಲ್ವಾ ಹೆಸರು, ಆ PS ಹಿಂದಿರೋ ಅಕ್ಷರದ ಹೆಸರುಗಳನ್ನು ಇವರು ಹೇಳೋಕ್ಕೆ ಶುರು ಮಾಡ್ತಾರೆ. PS ಅಂದರೆ ಏನು, ಪ್ರತಿವಾದಿ ಭಯಂಕರ ಸಂಪತ್ ಕುಮಾರ್ ರಾಮಾನುಜಮ್. ಪ್ರತಿವಾದಿ ಭಯಂಕರ ಸಂಪತ್ ಕುಮಾರಾಚಾರ್ಯ ರಾಮಾನುಜಮ್. ಇವರ ಇಷ್ಟು ಉದ್ದದ ಹೆಸರನ್ನು ಹೇಳಿದ ತಕ್ಷಣ ಏನಾಗುತ್ತೆ, ಉಸ್ ಅಫ್ಸರ್ ನೆ ಕ್ಷಣ ಭರ್ ಕೆ ಲಿಯೆ ಮುझे गर्दन उठाकर देखा और ತೀಕ್ಷ್ಣ ಸ್ವರೋ ಮೇ ದೃಢತಾಪೂರ್ವಕ ಕಹಾ. ಇವರ ಈ ಒಂದು PS ರಾಮಾನುಜಮ್ ಇವರ ಹೆಸರನ್ನು ಹೆಸರು ಹೇಳಿದ ತಕ್ಷಣ ಏನು ಮಾಡ್ತಾರೆ, ಆ ಆಫೀಸರು ಕತ್ತೆತ್ತಿ ಅವ್ರ ಮುಖ ನೋಡಿಬಿಟ್ಟು ಏನು ರಿಯಾಕ್ಷನ್ ಮಾಡಲ್ವಂತೆ. ಏನು ಮಾಡ್ತಾರೆ, ಮೇರೆ ಆಫೀಸ್ ಮೇ ಆಕರ್ ಇಸೆ ಲಿಖಾ ಜಾನಾ. ಅವರು ಹೆಸರನ್ನು ಬರ್ಕೊಳ್ಳಲ್ಲ. ಏನು ಮಾಡ್ತಾರೆ, ನೀನು ನಮ್ಮ ಆಫೀಸಿಗೆ ಬಂದುಬಿಟ್ಟು ಈ ಹೆಸರನ್ನ ಬರೆಸ್ಬಿಡು ಅಂತ ಹೇಳಿಬಿಟ್ಟು ಸೈಲೆಂಟಾಗಿ और बिना कुछ लिखे वे अगले ಶಿಕ್ಷಾರ್ಥಿ ಕಾ ನಾಮ ಲಿಖನೆ ಲಗೆ. ಇಷ್ಟು ಹೇಳ್ಬಿಟ್ಟು ಅವರು ಅವ್ರ ಹೆಸರನ್ನು ಬರ್ಕೊಳ್ದೆ ಸೈಲೆಂಟಾಗಿ ಮುಂದೆ ಹೋಗಿ ಮುಂದಿನ ಶಿಕ್ಷಾರ್ಥಿ ಯಾರಿದ್ರು ಅವ್ರ ಹೆಸರನ್ನು ಬರ್ಕೊಳ್ಳೋಕ್ಕೆ ಶುರು ಮಾಡ್ತಾರಂತೆ. ನಾಮ್ ಅಗರ್ ಇತನಾ ಲಂಬಾ ಹೋತೋ ಬೇಚಾರ ಅವ್ರ ಕ್ಯಾ ಕರ್ ಸಕ್ತೆ ಹೇ. ಪಾಪ ಇಷ್ಟುದ್ದ ಹೆಸರನ್ನ ಇಟ್ಕೊಂಡು ಹೇಳಿದ್ರೆ ಅವ್ರು ತಾನೇ ಏನು ಮಾಡೋಕ್ಕೆ ಸಾಧ್ಯ. खैरियत इस बात की है कि अब तक हमने इस पूर्वाक्षरों की पद्धति का प्रयोग पाठ्य पुस्तकों पर नहीं किया, विशेषतः इतिहास की पाठ्य पुस्तक पर. ಅಂದರೆ ಮುಂದೆ ಖೈರಿಯತ್ ಇಸ್ ಬಾತ್ ಕಿ ಹೇ ಅಂದರೆ ಈ ಕುಶಲಕ್ಷೇಮ ವಿಚಾರಿಸುವಂಥ ಈ ಮಾತಿನ ಮುಂದುವರಿಕೆಯಿಂದ ಏನಾಗಿದೆ, अब तक हमने इस पूर्वाक्षरों की पद्धति का प्रयोग. ಈ ಇನ್ಷಿಯಲ್ನ ಉಪಯೋಗಿಸುವಂಥ ಪದ್ಧತಿ ಬರೀ पाठ्य पुस्तकों पर नहीं किया, विशेषतः इतिहास की पाठ्य पुस्तक पर भी. ಇತಿಹಾಸದ ಪಠ್ಯಪುಸ್ತಕಗಳಲ್ಲೂ ಸಹ ಇದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅಂದರೆ ಮುಂದೆ ದಿನಗಳಲ್ಲಿ ಏನಾಗ್ಬೋದು, ಅಗರ್ ಐಸಾ ಕುಚ್ ಹೋ ಜಾಯೆ ತೋ ರಾಣಾ ಪ್ರತಾಪ್ ಸಿಂಹ RP ಸಿಂಹ ಬನ್ ಜಾಯೇಗಾ. ಇತಿಹಾಸದ ಬುಕ್ಕುಗಳನ್ನು ತೆಗೆದು ನೋಡಿದಾಗ ಏನಾಗುತ್ತೆ,
ರಾಣಾ ಪ್ರತಾಪ ಸಿಂಹ ಅನ್ನೋದು ಆರ್ ಪಿ ಸಿಂಹ ಆಗೋಗಿರುತ್ತೆ. ಈಗ ರಾಣಾ ಪ್ರತಾಪ ಅನ್ನೋದು ಅಲ್ಲಿಗೆ ಕಟ್ಟಾಗೋಗಿರುತ್ತೆ. ಅಲ್ಲ ಆ ಥರ ಒಂದು ಹೆಸರಿತ್ತು ಅನ್ನೋದು ಕೂಡ ಮಕ್ಕಳಿಗೆ ಓದೋಕ್ಕೆ ಸಿಗೋದೇ ಇಲ್ಲ. ಆರ್ ಪಿ ಸಿಂಹ ಅಂತಲೇ ಓದ್ಕೊಂಡು ಹೋಗಬೇಕು. ಇನ್ನು ಆ ಹೆಸರನ್ನು ತಿಳ್ಕೊಳ್ಳೋಕ್ಕೆ ಇನ್ನೊಂದು ಬೇರೆ ಬುಕ್ಕನ್ನು ಹುಡುಕಬೇಕು. ಈಗ ಸಂಶೋಧನೆಗಳೇ ಶುರುವಾಗೋಗುತ್ತೆ. ಇಲ್ಲ ಇತಿಹಾಸದ ಪಾಠ ಮಾಡೋ ಟೀಚರ್ಸ್ ಅದನ್ನು ಹೇಳಿಕೊಟ್ಟು ತಿಳಿಸ್ಕೊಟ್ರೆ ಅದು ಒಂದು ಉತ್ತಮವಾದ ಅಭ್ಯಾಸ, ಒಳ್ಳೆಯದು. ಆದರೆ ಬರೆಯುವಾಗ ಮಕ್ಕಳು ಆರ್ ಪಿ ಸಿಂಹ ಅಂತಲೇ ಅದನ್ನು ಬರ್ಕೊಂಡು ಹೋಗ್ತಿರ್ತಾರೆ. ಔರಂಗಜೇಬ್ ಎ ಜೇಬ್ ಬನೇಗಾ, और समुद्रगुप्त एस गुप्त हो जाएगा, चंद्रगुप्त सी गुप्त और अमात्य राक्षस ए राक्षस बनेगा, पुलिकेशी पी केशी और ಮಯೂರ್ ವರ್ಮ ಎಂ ವರ್ಮ ಬನೇಗಾ. ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಹೆಸರುಗಳಾಗಿ ತುಂಡಾಗಿ ಇನ್ಷಿಯಲಲ್ಲಿ ಸೇರ್ಕೊಂಡ್ಬಿಡುತ್ತೆ ಫುಲ್ಲು ಹೆಸರು. ಕೊನೆ ಅಕ್ಷರಗಳನ್ನು ಮಾತ್ರ ಮಕ್ಕಳು ತಿಳ್ಕೊಂಡು ಓದೋ ಅಂಥ ಒಂದು ಇತಿಹಾಸದ ಪಠ್ಯಪುಸ್ತಕ ಕೂಡ ಮುಂದೆ ಬಂದುಬಿಡ್ಬೋದು, ಪಬ್ಲಿಷ್ ಆಗಿಬಿಡ್ಬೋದು. ಆಗ ಆ ಮಕ್ಕಳಿಗೆ ಹೆಸರುಗಳ ಇತಿಹಾಸವನ್ನೆಲ್ಲ ಹೇಳ್ಕೊಟ್ಟು ತಿಳಿಸ್ಕೊಡೋದು ಒಂದು ಒಳ್ಳೆಯ ಮಾರ್ಗ. इस तरह से नामों के अर्ध भाग इनिशियलों में ಚಿಪ್ತೆ ಹೀ ಜಾ ರಹೆ ಹೇ. ಈ ರೀತಿ ಅರ್ಧ ಭಾಗ ಹೆಸರುಗಳೆಲ್ಲ ಇನಿಷಿಯಲಲ್ಲೇ ಸೇರ್ಕೊಂಡ್ಬಿಡ್ತಿದೆ, ಬಚ್ಚಿಟ್ಕೊಂಡ್ಬಿಡ್ತಿದೆ. ಕಭಿ ಕಭಿ ತೋ ಪೂರಾ ಕಾ ಪೂರಾ ನಾಮ್ ಹಿ ಅಂಗ್ರೇಜಿ ವರ್ಣೋ ಮೇ ಸಿಕುಡ್ ಜಾತಾ ಹೇ. ಒಂದೊಂದು ಸಲ ಎಲ್ಲ ಫುಲ್ಲು ಹೆಸರೇನೇ ಇನಿಷಿಯಲಲ್ಲಿ ಸೇರ್ಕೊಂಡ್ಬಿಡೋ ಅಂಥ ಸನ್ನಿವೇಶಗಳು ಇರುತ್ತೆ. ಈಗ KR ಸಾಗರ ಅನ್ನೋದಕ್ಕೆ RS ಅಂತ ಆಗ್ಬಿಟ್ಟಿಲ್ವಾ, ಆ ರೀತಿ ಎಲ್ಲ ಫುಲ್ಲು ಹೆಸರುನೂ ಅಂಗ್ರೇಜಿ ಸ್ಪೆಲ್ಲಿಂಗಲ್ಲಿ ಸೇರ್ಕೊಂಡ್ಬಿಡುತ್ತೆ. ಪಾಠಶಾಲಾ ಕಾಲೇಜೋ ಮೇ ಯಹ ಆಮ್ ಬಾತ್ ಹೈ, ಸಭಿ ಅಧ್ಯಾಪಕ ವಿದ್ಯಾರ್ಥಿಯೋಂ ಕಿ ಜಿಹ್ವಾ ಪರ್ ಅಂಗ್ರೇಜಿ ಕೆ ವರ್ಣ ಬನ್ಕರ್ ಸುಶೋಭಿತ್ ಹೋತೆ ಹೈ. ಏನಾಗಿದೆ ಇಲ್ಲಿ, ಪಾಠಶಾಲಾ ಕಾಲೇಜೊಮ್ಮೆ ಯಹ ಆಮ್ ಬಾತ್ ಹೇ, ಒಂದು ಸಾರ್ವತ್ರಿಕ ಸಂದೇಶ ಏನು, ಶಾಲಾ ಕಾಲೇಜುಗಳಲ್ಲಿ ಸಭಿ ಅಧ್ಯಾಪಕ ವಿದ್ಯಾರ್ಥಿಯೋಂ ಕಿ ಜಿಹ್ವಾ ಪರ್ ಅಂಗ್ರೇಜಿ ಕೆ ವರ್ಣ ಬನ್ಕರ್ ಸುಶೋಭಿತ್ ಹೋತೆ. ಎಲ್ಲ ಹೆಸರುಗಳು ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ವಿದ್ಯಾರ್ಥಿಗಳ ನಾಲಿಗೆ ಮೇಲೆ ಈ ಒಂದು ಅಂಗ್ರೇಜಿ ವರ್ಣಗಳಲ್ಲಿ ಸುಶೋಭಿತವಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇದೆ ನಮ್ಮ ಎಲ್ಲ ಐತಿಹಾಸಿಕ ಹೆಸರುಗಳು. ಅಂಗ್ರೇಜಿ ವರ್ಣೋ ಕಾ ಪ್ರಭಾವ ಹಮಾರೆ ನಾಮೋಂ ಪರ್ ಹುವಾ ಹೇ. ಈ ಬ್ರಿಟಿಷ್ ಭಾಷೆಯ ಒಂದು ಪ್ರಭಾವ ನಮ್ಮ ಹೆಸರುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ. ಇಸ್ಮೇ ಕೋಯಿ ಶಕ್ ನಹಿ, ಯಹ್ ಏಕ್ ನಯಾ ವರ್ಣ ವ್ಯಾಮೋಹ ಹೇ. ಇದು ಒಂದು ಹೊಸ ವರ್ಣ ವ್ಯಾಮೋಹ, ಇದು ಒಂದು ಥರ ಬೇರೆ ಥರನೇ ಫ್ಯಾಷನ್ ಆಗೋಗಿದೆ. ಬ್ರಿಟಿಷ್ ಅಂದರೆ ಇಂಗ್ಲೀಷ್ ಪದಗಳಲ್ಲಿ ನಮ್ಮ ಹೆಸರುಗಳನ್ನು ಸೇರಿಸ್ಕೊಂಡು ಮಾತಾಡುವಂತಹ ಒಂದು ಹೊಸ ಪದ್ಧತಿ, ಒಂದು ವ್ಯಾಮೋಹವಾಗೋಗಿದೆ. ಇಸ್ಕಾ ಹಮೆ ತ್ಯಾಗ ಕರ್ನಾ ಚಾಹಿಯೆ, ಅದನ್ನು ನಾವು ಸಂಪೂರ್ಣವಾಗಿ ಬಿಡಬೇಕು. ಕನ್ನಡಕ್ಕೆ ವರ್ಣೋಂ ಕಾ ಪ್ರಯೋಗ ಹಿ ಹಮಾರೆ ಲಿಯೆ ಕ್ಷೇಮಕಾರಕ್ ಹೇ. ಕನ್ನಡದಲ್ಲಿ ನಾವು ಅದನ್ನು ಶುದ್ಧವಾಗಿ ಉಚ್ಚಾರಣೆ ಮಾಡಿದಾಗ ಅದರ ಭಾವನೆಗಳು ನಮಗೆ ಅರ್ಥ ಆಗುತ್ತೆ. ಅದು ಒಂದು ರೀತಿಯ ಸುಂದರವಾದ ಒಂದು ವಾತಾವರಣವನ್ನು ಉಂಟು ಮಾಡುತ್ತೆ. ಕನ್ನಡಕ್ಕೆ ಒಂದು ಸುಂದರ ನಾಮೋಂ ಕಾ ಸಂಪೂರ್ಣ ರೂಪ ಮೇ ಪ್ರಯೋಗ ಕರ್ನಾ ಅವ್ರ ಬಿ ಅಚ್ಚಾ ಹೇ. ಅದೇ ಕನ್ನಡದಲ್ಲಿ ನಮ್ಮ ಹೆಸರುಗಳನ್ನು, ನಮ್ಮ ಊರುಗಳ ಹೆಸರುಗಳನ್ನು ಹೇಳಿದಾಗ ಅದು ತುಂಬ ಚೆನ್ನಾಗಿ ಇರುತ್ತೆ. ಹಮಾರ ಉಚ್ಚಾರಣ ಬಿ ಶುದ್ಧ ಹೋಗಾ ಅವ್ರ ನಾಮ್ ಬಿ ಬಚ್ ಜಾಯೇಂಗೆ. ನಮ್ಮ ಹೆಸರುಗಳು ಉಚ್ಚಾರಣೆಯು ಶುದ್ಧವಾಗಿರುತ್ತೆ ಮತ್ತು ಆ ಹೆಸರ ಅಸ್ತಿತ್ವನೂ ಹಾಗೆ ಉಳ್ಕೊಳ್ಳುತ್ತೆ. ಹೀಗೆ ನಾವು ಹೆಚ್ಚು ಅಂಗ್ರೇಜಿ ಅಕ್ಷರಗಳಿಗೆ ವ್ಯಾಮೋಹ ತೋರಿಸದೆ ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಡಿಬೇಕು. ಇದು ಎಲ್ಲ ವಿದ್ಯಾರ್ಥಿಗಳು ಕಲಿಬೇಕಾದಂತಹ ಮುಖ್ಯವಾದ ಅಂಶ. ठीक है बच्चों, अभी ये पाठ आपको सभी समझ में आए ना, और एक बार सुन लो, पढ़ लो.
नेक्स्ट अगले भाग में हम इस पाठ के व्याकरणांश प्रश्नोत्तर देखें। हमारे चैनल को सब्सक्राइब करो, शेयर करो, लाइक करो बच्चों। थैंक यू।